ಸುದೀರ್ಘವಾದ ದಾಂಪತ್ಯ, 72 ವರ್ಷಗಳ ಸುದೀರ್ಘ ದಾಂಪತ್ಯ, ತುಂಬು ಕುಟುಂಬ, ಮಕ್ಕಳು ಮೊಮ್ಮಕ್ಕಳು ಮನೆ ಮಕ್ಕಳು ಸೇರಿದ್ರೆ ಮನೆ ತುಂಬಾ ಜನ. ಹಬ್ಬ ಹರಿದಿನ ಅಂದಾಗ, ಪೂಜೆ ಪುನಸ್ಕಾರಗಳಿದ್ದಾಗ ಮನೆ ತುಂಬಾ ಜನ ಇರ್ತಾ ಇದ್ರು. ಆದ್ರೆ ಈಗ ಇಡೀ ಮನೆಯ ಶಕ್ತಿಯಾಗಿದ್ದ ಚೆನ್ನಮ್ಮ ಅವರೇ ವಿಧಿವಶರಾಗಿದ್ದಾರೆ. ಇಡೀ ಕುಟುಂಬ ಕಂಗಾಲಾಗಿದೆ. ಇಡೀ ಕುಟುಂಬಕ್ಕೆ ಚೆನ್ನಮ್ಮನವರೇ ಯಜಮಾನಿಯಾಗಿದ್ರು. ರಾಜ್ಯವನ್ನ ಆಳಿರ್ಲಿ, ದೇಶವನ್ನೇ ಆಳಿರ್ಲಿ, ಗಂಡ ಆಗ್ಲಿ ಮಕ್ಕಳೇ ಆಗ್ಲಿ, ಮನೆಗೆ ಬಂದಾಗ ಚೆನ್ನಮ್ಮ ಅವರೇ ಆ ಮನೆಯ ಯಜಮಾನಿ. ಇಡೀ ಕುಟುಂಬವನ್ನ ಹಿಡಿದಿಟ್ಕೊಂಡಿದ್ದ ಒಂದು ದೊಡ್ಡ ಶಕ್ತಿ, ದೊಡ್ಡ ಆಧಾರ ಸ್ತಂಭವಾಗಿತ್ತು. ಅಂತಹ ಶಕ್ತಿಯನ್ನ ಕಳ್ಕೊಂಡು ಇಡೀ ಕುಟುಂಬ ದುಃಖದಲ್ಲಿದೆ. ದೇವೇಗೌಡರು ಕೂಡ ಬಂದ್ರು. ಪಾರ್ಥಿವ ತಲುಪಿದೆ ಈಗ ಪದ್ಮನಾಭನಗರ ನಿವಾಸ. 72 ವರ್ಷಗಳ ಸುದೀರ್ಘ ದಾಂಪತ್ಯ, ಕಷ್ಟ ಸುಖಗಳಲ್ಲಿ ಜೊತೆಯಾಗಿದ್ದವರು. ರಾಜಕೀಯ ಅಂತ ಹಗಲು ರಾತ್ರಿ ದೇವೇಗೌಡರು ಹೊರಗಡೆ ಓಡಾಡ್ಕೊಂಡಿದ್ದಾಗಲೂ ಕೂಡ ಇಡೀ ಮನೆಯ ಜವಾಬ್ದಾರಿಯನ್ನ ಚೆನ್ನಮ್ಮ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು. ಹೆಗಲಿಗೆ ಹೆಗಲು ಕೊಟ್ಟಂತಹ ಅರ್ಧಾಂಗಿ ಇನ್ನಿಲ್ಲ ಅಂದಾಗ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಪದ್ಮನಾಭನಗರ ನಿವಾಸ ತಲುಪಿದೆ ಪಾರ್ಥಿವ. ದೇವೇಗೌಡರು ಕೂಡ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.